ಬಿಸಿಲು ನೆರಳಿನ ಹಾದಿ, ದಿವ್ಯ ಸ್ಫೂರ್ತಿಯ ಹಾದಿ, ಜ್ಞಾನ ಜ್ಯೋತಿಯ ಹಾದಿ, ಹೊಸ ಬೆಳಕಿನ ಹಾದಿ, ಕಾರ್ಮೋಡ ಸೆರೆದು ಹೊಂಬೆಳಕ ಕಂಡ ಹಾದಿ, ಶಿವಶಕ್ತಿ ತುಂಬಿ ನವ ಚೇತನ ಕೊಟ್ಟ ಹಾದಿ, ಸಮಸ್ಯೆ ಎಂಬ ಸಮರದಲ್ಲೂ ಪ್ರಭು ಕೈ ಹಿಡಿದ ಹಾದಿ, ಪರಮಾತ್ಮನ ಛತ್ರ ಛಾಯೆಯ ಹಾದಿ, ಹೊಸ ಸೃಷ್ಟಿಯ ಹೊಸ ಸಂಕಲ್ಪದಲ್ಲಿ, ಅನುಭವದ ಹಾದಿಯಲ್ಲಿ, ಅನುಭವದ ಈ ಹಾದಿಯ. ಓಂ ಶಾಂತಿ. ಹಾವೇರಿ ಕರ್ನಾಟಕದ ಒಂದು ಪಟ್ಟಣ. ಇದು ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ. ಹಾವೇರಿ ಎಂಬ ಹೆಸರು ಕನ್ನಡದ ಹಾವು ಮತ್ತು ಕೇರಿ ಪದಗಳಿಂದ ಬಂದಿದೆ, ಅಂದರೆ ಹಾವುಗಳ ಸ್ಥಳ. ಹಾವೇರಿ ಏಲಕ್ಕಿ ಮಾಲೆಗಳಿಗೆ ಹೆಸರುವಾಸಿಯಾಗಿದೆ. ಹಾವೇರಿಯ ಬ್ಯಾಡಗಿ ಕೆಂಪು ಮೆಣಸಿನಕಾಯೂ ಸಹ ಅಷ್ಟೇ ಪ್ರಸಿದ್ಧ. ಹಾವೇರಿಯ ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ಸಂಚಾಲಕಿಯ ರೂಪದಲ್ಲಿ ಆದರಣೀಯ ಲೀಲಾ ಅಕ್ಕನವರು ನಿಮಿತ್ತರಾಗಿದ್ದಾರೆ. ಇವರ ಜನ್ಮ 1965ರಲ್ಲಿ ಕೂದಲ್ಗಿಯ ಒಂದು ವ್ಯಾಪಾರಿ ಪರಿವಾರದಲ್ಲಾಯಿತು. ಇವರು ಬಾಲ್ಯದಿಂದಲೂ ಭಕ್ತಿ ಭಾವ, ಓದು ಬರಹ, ಸಮಾಜ ಸೇವೆ, ಆಧ್ಯಾತ್ಮಿಕತೆ ಮುಂತಾದವುಗಳಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದ್ದರು. ಇವರು ಪ್ರೇಮ ಭಾವ, ರಮಣೀಕತೆ, ಹರ್ಷಿತ ಮುಖತೆ, ವಿನಮ್ರತೆ, ಧೈರ್ಯತೆ, ನಿರ್ಮಾಣ ಚಿತ್ತದಂತಹ ಮುಂತಾದ ಗುಣಗಳಿಂದ ಸಂಪನ್ನರಾಗಿದ್ದಾರೆ. ಪರಮಾತ್ಮನನ್ನು ಅರಸುತ್ತಾ ಇವರು 1978ರಲ್ಲಿ ಈ ಈಶ್ವರ್ಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು. ಸೇವಾ ಕೇಂದ್ರದ ಶಾಂತಿಪೂರ್ಣ ವಾತಾವರಣ, ಸತ್ಯ ಪರಮಾತ್ಮನ ಪರಿಚಯವು ಇವರನ್ನು ಪ್ರಭಾವಿತರನ್ನಾಗಿ ಮಾಡಿತು. 1980ರಲ್ಲಿ ಇವರು ಸಂಸ್ಥೆಯ ಮುಖ್ಯಾಲಯವಾದ ಮೌಂಟ್ ಆಬುವಿನಲ್ಲಿ ಈಶ್ವರಿಯ ಮಿಲನ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡರು. ಪರಮಾತ್ಮನಿಂದ ವಿಶೇಷ ವರದಾನ ಪ್ರಾಪ್ತಿ ಮಾಡಿಕೊಂಡು ಇವರು 1990ರಲ್ಲಿ ತಮ್ಮ ಜೀವನವನ್ನು ಈಶ್ವರಿಯ ಸೇವೆಯಲ್ಲಿ ಸಮರ್ಪಣೆ ಮಾಡಿದರು. ಅಂದಿನಿಂದ ಹುಬ್ಬಳ್ಳಿ, ಹೊಸಪೇಟೆ, ಕುಂದಾಪುರ, ಹಾಸನದಂತಹ ಸ್ಥಳಗಳಲ್ಲಿ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ. 1993ರಿಂದ ಹಾವೇರಿಯಲ್ಲಿಯೇ ತಮ್ಮ ಸೇವೆಯನ್ನು ಕೊಡುತ್ತಿದ್ದಾರೆ. 2014ರಲ್ಲಿ ಅವ್ಯಕ್ತ ಬಾಪ್ ದಾದಾರವರು ಹಾವೇರಿಯ ನವ ನಿರ್ಮಿತ ಭವನದ ಉದ್ಘಾಟನೆ ಮಾಡಿದರು. ಜನತೆಗೆ ಈಶ್ವರಿಯ ಸಂದೇಶವನ್ನು ಕೊಡುತ್ತಾ ಇವರು ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ವರ್ತಮಾನ ಸಮಯ ಇವರ ಕುಶಲ ನೇತೃತ್ವದಲ್ಲಿ ಒಂದು ಸೇವಾ ಕೇಂದ್ರ, ಒಂದು ಉಪಸೇವಾ ಕೇಂದ್ರ, 2 ಗೀತಾ ಪಾಠಶಾಲೆಗಳು ಸೇರಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಶ್ವರಿಯ ಪ್ರೀತಿ ಮತ್ತು ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ನನ್ನ ಜನ್ಮ ಪ್ಲೇಸು, ಹುಟ್ಟಿದ ಸ್ಥಳ ಕೂಡ್ಲಿಗಿ, ಬಳ್ಳಾರಿ ಡಿಸ್ಟಿಕ್ನಲ್ಲಿ. ಅಲ್ಲಿ ನನಗೆ ಭಾಳ ರುಚಿಯಾಗಿದ್ದಿದ್ದು ಅಂದರೆ ದೇವಸ್ಥಾನಕ್ಕೆ ಹೋಗೋದು. ಸೋಮವಾರ ಈಶ್ವರ ಗುಡಿಗೆ ಹೋಗ್ತಿದ್ದೆ, ಮಂಗಳವಾರ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎದುರುಗಡೆ ಒಂದು ಬಾವಿ ಇತ್ತು. ಬಾವಿಯಿಂದ ನೀರು ತಗೊಂಡು ದೇವಸ್ಥಾನದಲ್ಲಿರೋ ಒಂದೊಂದು ಮೆಟ್ಲಿಗೂ ಸಹ ನೀರು ಹಾಕುವಂತಹ ಒಂದು ಭಕ್ತಿ ಸಂಸ್ಕಾರ ನನ್ನಲ್ಲಿತ್ತು. ಮತ್ತು ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ನಮ್ಮ ತಂದೆ ಈ ಥರ ಕಲಿಸ್ತಾ ಇದ್ದರು. ಪ್ರತಿ ಶುಕ್ರವಾರ ಅಲ್ಲಿ ಸಂತೆ, ಮಾರ್ಕೆಟ್ ಡೇ ಇತ್ತು. ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಬಂದಿರತಕ್ಕಂಥ ಜನಗಳಿಗೆ ನೀರು ಕೊಡಬೇಕು, ಕುಡಿಯೋಕ್ಕೆ ನೀರು ಕೊಡಬೇಕು. ಸ್ಕೂಲಿಗೆ ಹೋಗೋದು ಬಿಟ್ಟು ಸಹ ನೀರು ಕೊಡುವಂಥದ್ದು, ಬೆಳಗ್ಗೆಯಿಂದ ಸಂಜೆವರೆಗೆ ನೀರು ಕೊಡೋದು. ಮತ್ತು ವಿಶೇಷವಾಗಿ ಸಮಾಜ ಸೇವೆ ಮಾಡುವಂಥದ್ದು ನಮ್ಮ ತಂದೆ ನಮಗೆ ಕಲಿಸ್ತಾ ಇದ್ದರು. ಜೋರಾಗಿ ಮಾತಾಡಬಾರ್ದು, ಎಲ್ಲರೂ ಸೇರಿ ನಗಬಾರ್ದು, ಜೋರಾಗಿ ನಗಂಗಿಲ್ಲ, ಮಾತಾಡೋಂಗಿಲ್ಲ. ಆ ಥರ ಎಲ್ಲ ನಮ್ಮ ತಂದೆ ಭಾಳ ಸ್ಟ್ರಿಕ್ಟಾಗಿ ನಮ್ಮನ್ನು ಬೆಳೆಸ್ತಾ ಇದ್ದರು. ಆ ಟೈಮಲ್ಲಿ ವಿಶೇಷ ಅಂದರೆ
ನಾನು ದೇವಸ್ಥಾನದಲ್ಲಿ ಒಂದು ಸಲ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಎಂಟ್ರೆನ್ಸ್ನಲ್ಲಿ ನವಗ್ರಹಗಳ ಒಂದು ದೇವಸ್ಥಾನ ಇತ್ತು. ಅಲ್ಲಿ ಹೋಗಿ ನಾನು ಅಲ್ಲೊಂದು ಸ್ಟೀಲಿಂದು ಕಬ್ಬಿಣದ ಪೈಪ್ ಅಟ್ಯಾಚ್ ಮಾಡಿದ್ರು ಅದಕ್ಕೆ ನವಗ್ರಹಗಳಿಗೆ. ಅಲ್ಲಿ ಹೋಗಿ ನಾನು ಕಿವಿ ಇಟ್ಟು ಕೇಳಿಕೊಂಡೆ. ಅದು ಯಾಕೆ ಸಂಕಲ್ಪ ಬಂತು ಗೊತ್ತಿಲ್ಲ, ಕಿವಿ ಇಟ್ಟ ತಕ್ಷಣ ನನಗೆ ಅಲ್ಲಿ ಈ ಒಂದು ನಾದ ಕೇಳಿ ಬಂತು. ಎಲ್ಲ ಋಷಿ ಮುನಿಗಳು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳುವಂಥ ನಾದ ಭಾಳ ಖುಷಿ ಕೊಡ್ತು ನನಗೆ. ಆದರೆ ನಾನು ಅಂದ್ಕೊಂಡೆ ಅಲ್ಲಿ ಏನಾದರೂ ಸೆಟ್ಟಿಂಗ್ ಮಾಡಿದಾರಾ, ಎಲ್ರಿಗೂ ಕೇಳ್ತದ ಅಂತ ನಾನು ಅಂದ್ಕೊಂಡೆ. ಆದರೆ ಎಲ್ರಿಗೇನು ಕೇಳಿಲ್ಲ ಅದು. ನಾನು ಮತ್ತೆ ಒಂದು 2-3 ವರ್ಷ ಬಿಟ್ಟು ನಾನು ಮತ್ತೆ ಅಲ್ಲಿ ನೋಡಿದರೆ ಆಗಲೇ ಅದು ಡೆಮಾಲಿಷ್ ಆಗಿತ್ತು. ನನಗೆ ಅನ್ನಿಸ್ತು ಏನೋ ಈಶ್ವರನ ಪ್ರೇರಣೆ, ಏನೋ ನನ್ನ ಮೇಲೆ ದಯೆ ಕರುಣೆ ಆಶೀರ್ವಾದ ಅಂದ್ಕೊಂಡೆ. ಹೀಗೆ ಹೋಗ್ತಾ ಹೋಗ್ತಾ ನಾನು ಜ್ಞಾನಕ್ಕೆ ಬಂದಿದ್ದು ಅಂದರೆ ನಮ್ಮ ಮನೆ ಎದುರುಗಡೆ ವೆಂಕಟೇಶ್ ಅಣ್ಣವರು ಅಂತ ಇದ್ದರು. ಅವರು ನಮ್ಮ ಮನೆ ಎದುರುಗಡೆ ಮನೆ. ಅವ್ರ ಮನೇಲಿ ಕೂತ್ಕೊಂಡು ವಾಣಿ ಹೇಳ್ತಾ ಇದ್ರೆ ನಮ್ಮ ಮನೇಲಿ ಕೇಳ್ತಾ ಇತ್ತು ವಾಣಿ. ನನಗೆ ಅವರು ಯಾವಾಗಲೂ ನಾನು ನೋಡಿದ ತಕ್ಷಣ ನಿನ್ನ ಮಮ್ಮ ಇದ್ದಂಗೆ ಇದೆಯಾ ಲೀಲಾ, ನೀನು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬರಬೇಕು ಅಂತ ಹೇಳ್ತಾಯಿದ್ರು. ನನಗೆ ಮಮ್ಮ ಅಂದರೆ ಯಾರೂ ಗೊತ್ತಿಲ್ಲ, ಬ್ರಹ್ಮ ಯಾರೂ ಗೊತ್ತಿಲ್ಲ ಆ ಟೈಮಲ್ಲಿ. ಆದರೆ ಸುಮ್ಮನೆ ನಾನು ನಗ್ತಿದ್ದೆ. ಅವ್ರು ಹೇಳ್ತಿದ್ರು ನೀನು ಓಂ ಶಾಂತಿಗೆ ಬರಬೇಕು ಅಂತ. ಆದರೆ ನಾನು ಹೇಳ್ತಿದ್ದೆ ಇಲ್ಲ, ಅದು ಸಾಧ್ಯ ಇಲ್ಲ. ಏಕೆಂದರೆ ನನಗೆ ಹಾಡು ಹೇಳೋದು ಭಾಳ ಇಂಟ್ರೆಸ್ಟು, ಡ್ಯಾನ್ಸ್ ಮಾಡೋದು ಇಂಟ್ರೆಸ್ಟು, ಅಷ್ಟೇ ವೆರೈಟಿ ಊಟನೂ ಇಷ್ಟ. ಎಲ್ಲ ಕಡೆ ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಹೋಟೆಲ್ಲು ಪಾರ್ಟಿ ಎಲ್ಲ ಮಾಡ್ತಿದ್ವಿ. ದೇವಸ್ಥಾನಗಳಿಗೆ ಹೋಗೋದು ಇಂಟ್ರೆಸ್ಟು, ಈ ಥರ ಆಟ ಆಡೋದ್ರಲ್ಲೂ ಇಂಟ್ರೆಸ್ಟು, ಇದೆಲ್ಲ ಇರ್ತಾಯಿತ್ತು ನಮಗೆ. ಆದರೆ ನಾನು ಹೇಳ್ತಿದ್ದೆ ಈ ಬ್ರಹ್ಮಕುಮಾರಿಯರು ಅವ್ರ ಮನೆಗೆ ಬರೋದು ಹೋಗೋದನ್ನು ನಾನು ನೋಡ್ತಿದ್ದೆ. ಆದರೆ ಅವ್ರದ್ದು ವೈಟ್ ಡ್ರೆಸ್ಸು, ಆಭರಣಗಳಿಲ್ಲ, ಅಲಂಕಾರ ಇಲ್ಲ, ಅದನ್ನೆಲ್ಲ ನೋಡಿ ನನಗೆ ಅನ್ನಿಸ್ತಿತ್ತು ನನಗೆ ಸಾಧ್ಯ ಇಲ್ಲದ ಮಾತು. ವೆರೈಟಿ ನಾನು ಹೋಟೆಲಲ್ಲಿ ಫ್ರೆಂಡ್ಸು ಪಾರ್ಟಿ ಎಲ್ಲ ಮಾಡ್ತಿದ್ವಿ. ಇಲ್ಲಿ ಬಂದರೆ ಈರುಳ್ಳಿ ಬಿಡಬೇಕು ಅದೆಲ್ಲ ಕೇಳ್ತಿದ್ದೆ. ನನಗಿದು ಸಾಧ್ಯ ಇಲ್ಲ, ನಾನು ಈ ಥರ ತ್ಯಾಗ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಿದ್ದೆ. ಅಲ್ಲಿ ಅಕ್ಕಂದಿರು ಬ್ರಹ್ಮಕುಮಾರಿ ಆಶ್ರಮದ ಟೀಚರ್ಸ್ ಅಕ್ಕಂದರು ಎದುರುಗಡೆ ಮನೆಗೆ ಬರ್ತಾಯಿದ್ರು. ಅವ್ರು ನನಗೆ ಹೇಳ್ತಿದ್ರು ಇಲ್ಲ ನೀನು ಬಂದೇ ಬರ್ತೀಯಾ ಓಂ ಶಾಂತಿ ಆಶ್ರಮಕ್ಕೆ ಅಂತ ನನಗೆ ಚಾಲೆಂಜ್ ಮಾಡಿದರು. ಇಲ್ಲ ನಾನು ಬರಲ್ಲ ಅಂತ ನಾನು, ಅವ್ರು ಬಂದೇ ಬರ್ತೀಯಾ ನೀನು ಅಂತ ಅವ್ರು ಚಾಲೆಂಜ್ ಮಾಡ್ತಾಯಿದ್ರು. ಹೀಗೆ ಒಂದು ಸಲ ಅಲ್ಲೊಂದು ಸ್ಕೂಲಲ್ಲಿ ಎಕ್ಸಿಬಿಷನ್ ಹಾಕಿದರು. ಅಲ್ಲಿ ನಾನು ಸ್ವಲ್ಪ ಜ್ಞಾನ ಕೇಳ್ತಾ ಹೋದೆ. ಸ್ವಲ್ಪ ನನಗೆ ಅರ್ಥ ಆಗ್ತಾ ಹೋಯಿತು ಜ್ಞಾನ. ಆವಾಗ ಆ ಊರಲ್ಲಿ ಏನೂ ಇರಲಿಲ್ಲ. ಬೇರೆ ಊರಿಂದ ಟೀಚರ್ಸ್ ಬಂದು ಆ ಊರೊಂದು ಬ್ರ್ಯಾಂಚ್ ಓಪನ್ ಮಾಡಬೇಕು ಅಂತ ಕೇಳಿದರು. ನಮ್ಮ ಮನೆಯೊಳಗೆ ಇರುವಂಥ ಒಂದು ಮನೆಯನ್ನು ಅವರಿಗೆ ಫ್ರೀಯಾಗಿ ನಾವು ಕೊಟ್ವಿ. ಆರಂಭದಲ್ಲಿ ಆ ಸೇವೆ ಈ ಶ್ರೀ ವಿದ್ಯಾಲಯ ಕೂಡ್ಲಿಗೆಯಲ್ಲಿ ಆರಂಭ ಆಯಿತು. ಜ್ಞಾನ ಕೇಳ್ತಾ ನನಗೆ ಇಂಟ್ರೆಸ್ಟ್ ಬಂತು ಇದರಲ್ಲೇ. ಆಮೇಲೆ ಇಂಟ್ರೆಸ್ಟ್ ಬರ್ತಾ ಕೊನೆಗೆ ಜ್ಞಾನದ ಚಿಂತನೆ ಮಂಥನ ಭಾಳಷ್ಟು ನಾವು ಮಾಡ್ತಿದ್ವಿ. ಈ ಚಾನ್ಸ್ ಇವತ್ತಿನವರೆಗೂ ಯಾರಿಗೆ ಸಿಕ್ಕಿದೆಯೋ ಗೊತ್ತಿಲ್ಲ, ನನಗಂತೂ ಈ ಚಾನ್ಸ್ ಸಿಕ್ತು. ಅಲ್ಲಿ ವಿಶೇಷವಾಗಿ ಒಬ್ಬರು ಸೀತಾರಾಮಣ್ಣವರು ಅಂತ, ಜಯಲಕ್ಷ್ಮಿ ಅಕ್ಕ ಅಂತ, ಅವರು ಗೃಹಸ್ಥಿಗಳು, ಅವರು ಈ ಶ್ರೀ ವಿದ್ಯಾಲಯ ವಿದ್ಯಾರ್ಥಿಗಳು. ಅವ್ರ ಮನೆಗೆ ಹೋಗ್ತಾ ಇದ್ವಿ. ಬೆಳಗ್ಗೆ 10 ಗಂಟೆಗೆ ನಾವು ಕೂತ್ಕೊಂಡ್ರೆ ಸಾಯಂಕಾಲ 10-11 ಗಂಟೆವರೆಗೂ ಜ್ಞಾನದ ಚಿಂತನೆ ಮಂಥನ ಮಾಡ್ತಿದ್ವಿ. ಈ ಶಿಬಾಬರವರ ಜ್ಞಾನದ ಪಾಯಿಂಟ್ಸ್ಗಳ ಡಿಸ್ಕಷನ್ ಮಾಡ್ತಿದ್ವಿ. ಅವಾಗ ನನಗೆ ಭಾಳ ಖುಷಿ ಆಗ್ತಿತ್ತು. ಅಂಥ ಅದ್ಭುತವಾದ ಆನಂದ ಸಿಗ್ತಿತ್ತು. ಒಂದು ಶಬ್ದನೂ ನಾವು ವ್ಯರ್ಥವಾದದ್ದು ಮಾತಾಡ್ತಿರ್ಲಿಲ್ಲ, ಒಂದು ಸಂಕಲ್ಪನೂ ಬೇರೆ ಇಲ್ಲ, ಬರೀ ಜ್ಞಾನದ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ವಿ. ಹೀಗೆ ವಿಶೇಷವಾಗಿ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಟೀಚರ್ಸ್ ಅಕ್ಕಂದರು ಹಾವೇರಿ ಕೂಡ್ಲಿಗೆಗೆ ಬರ್ತಾ ಇರುವಾಗ ಕ್ಲಾಸ್ ಮಾಡೋದಕ್ಕೆ ಅಂತ ನಂದು ತುಂಬ ದೊಡ್ಡ ಜವಾಬ್ದಾರಿ. ಏಕೆಂದರೆ ನಾವು 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ನನಗೆ ಈ ಶ್ರೀ ವಿದ್ಯಾಲಯಕ್ಕೆ ಬರಬೇಕು ಅನ್ನೋದು ಭಾಳ ಆಸೆ. ನಮ್ಮ ತಂದೆ ಭಾಳ ಸ್ಟ್ರಿಕ್ಟು. ಆ ತಂದೆನ ಕಂಡ್ರೆ ಇಡೀ ಊರು ಜನ ಭಯಪಡುವಂಥ ನಮ್ಮ ತಂದೆ. ಆದರೆ ಈ ಶ್ರೀ ವಿದ್ಯಾಲಯಕ್ಕೆ ನಾನು ಹೋಗಬೇಕು, ನನ್ನ ಜೀವನ ಸಮರ್ಪಣೆ ಮಾಡ್ಕೋಬೇಕು ಅಂದರೆ ಅಷ್ಟು ಸುಲಭವಾದ ಮಾತಿರಲಿಲ್ಲ. ಅವ್ರ ಹತ್ರ ಎದುರುಗಡೆ ನಿಂತ್ಕೊಂಡು ಮಾತಾಡೋದಕ್ಕೂ ನಮಗೆ ಭಯ ಆಗ್ತಾ ಇತ್ತು. ಆಗ ಕೊನೆಗೆ ನಮ್ಮ ತಂದೆ ಏನು ಮಾಡೋದಪ್ಪ ಅಂದ್ಕೊಂಡು ಕೊನೆಗೆ ನಾನು ಯೋಗ ಮಾಡ್ತಾಯಿದ್ದೆ. ಮೇಲೆ ಛತ್ತ ಮೇಲೆ ಹೋಗಿ ಕೂತ್ಕೊಂಡು 4 ತಾಸುಗಟ್ಟಲೆ ನಾನು ಧ್ಯಾನ ಮಾಡ್ತಿದ್ದೆ, ಶಿವಬಾಬರ ನೆನಪು ಮಾಡ್ತಾಯಿದ್ದೆ. ನಾನು ಬಾಬನ ಮನೆಗೆ ಹೋಗಬೇಕು ಅಂತ ಬಹಳ ಸಂಕಲ್ಪ ಬರ್ತಾ ಇತ್ತು ನನಗೆ. ಕೊನೆಗೆ ಅವರು ಡೆತ್ ಆಗಿಬಿಟ್ರು ನಮ್ಮ ತಂದೆ ಡೆತ್ ಆದಮೇಲೆ ನನಗೆ ಸುಲಭ ಬಾಬನ ಮನೆಗೆ ಹೋಗ್ಬೋದು ಅಂತ. ಆಗ ನಾನು ಬಸವರಾಜ ರಾಜಋಷಿ ಅಣ್ಣನವರಿಗೆ ಕೇಳಿದೆ. ಆಗ ಅವರು ಏನು ಹೇಳಿದರು ಅಂದರೆ, ಇಲ್ಲ, ನಮ್ಮದು ಬ್ಯಾಕ್ಗ್ರೌಂಡ್ ಎಲ್ಲ ಸ್ಟಡಿ ಮಾಡಿದರು. ನನ್ನ ಹಿಂದೆ 3 ಜನ ತಂಗಿಯರು, 2 ತಮ್ಮ ಇದ್ದರು. ಇಲ್ಲ, ನೀನು ಈಗ ಬರೋದು ಬೇಡ, ನಿನ್ನ ಹಿಂದೆ ಇರುವಂತಹ 2 ತಂಗಿಯರನ್ನ ಮದುವೆ ಮಾಡಿ ನೀನು ಈ ಶ್ರೀ ವಿದ್ಯಾಲಯಕ್ಕೆ ಸಮರ್ಪಣೆ ಆಗಬೇಕು ಅಂತ ಅವ್ರು ಹೇಳಿದರು. ಆವಾಗ ಮತ್ತೆ ನಾನು ಯೋಗ ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿದೆ.
ಅಷ್ಟರಲ್ಲೇ ಮತ್ತೆ ನಾನು ಯಾವಾಗಲೂ ಸರಳಾ ದೀದಿಯವರು ಬರ್ತಾಯಿದ್ರು ಕೂಡ್ಲಿಗಿಗೆ. ಅವರು ನನ್ನನ್ನು ಭಾಳ ಇಷ್ಟಪಡ್ತಾಯಿದ್ರು. ನಾನು ಬಂದ ತಕ್ಷಣ ನನಗೆ ಹಾಡು ಹೇಳಿಸ್ತಾಯಿದ್ರು. ಭಾಳ ಸುಂದರವಾದ ಒಂದು ಹಾಡು, ಜ್ಯೋತಿ ಜಗಾಲೋ ಅಂಧೇರಾ ಮಿಠಾದು ಅಂತ. ಆ ಹಾಡು ಭಾಳ ಇಷ್ಟಪಡ್ತಿದ್ರು. ದಾದಿ ಬಂದಾಗೆಲ್ಲ ಆ ಹಾಡನ್ನು ಮತ್ತೆ ಮತ್ತೆ ಹೇಳಿಸಿ ನನಗೆ ಇಷ್ಟಪಡ್ತಿದ್ರು. ಮತ್ತು ನೀನು ಬೆಂಗಳೂರಿಗೆ ಬಾ ಅಂತಲೂ ಕರೆದ್ರು. ಆದರೆ ವಿಶೇಷವಾಗಿ ದಾದಿ ಆ ಹಾಡನ್ನು ಇಷ್ಟಪಡ್ತಾಯಿದ್ರು. ಮತ್ತು ಈ ರೀತಿ ದಾದಿಗಳ ಸಾನ್ನಿಧ್ಯದಲ್ಲಿ ಬರುವುದಕ್ಕೂ ನನಗೊಂದು ಅವಕಾಶ ಆಯಿತು. ದೊಡ್ಡರ ದೃಷ್ಟಿನೂ ನನ್ನ ಮೇಲೆ ಬಿತ್ತು ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ. ಆಮೇಲೆ ಮನೆಯಲ್ಲಿ ನನಗೆ ಬರ್ಬೋದಂದರೆ ಇನ್ನೂ ಧ್ಯಾನ ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿದೆ. ಬಾಬನ ಮನೆಗೆ ಹೋಗ್ಬೇಕು ಅನ್ನೋ ಸಂಕಲ್ಪ. ಆಗ ಕೊನೆಗೆ ಒಂದೇ ವರ್ಷದಲ್ಲಿ ಇಬ್ಬರು ತಂಗಿಯರದು ಮದುವೆ ಆಗಿಬಿಡ್ತು. ಆವಾಗ ನನಗೆ ಭಾಳ ಸುಲಭ ಆಯಿತು ಈ ಶ್ರೀಶೈಲಕ್ಕೆ ಬರೋದಕ್ಕೆ ಅಂತ. ಒಂದು ಸಲ ಯಲ್ಲಾಪುರ ಬಟ್ಟಿಗೆ ಹೋದಾಗ ನಾನು ಮನೆಗೆ ಹೋಗಲೇಬಾರ್ದು, ಬಾಬನ ಮನೆಗೆ ಸೇವೆ ಮಾಡಬೇಕು ಅಂತ ಉಳ್ಕೊಂಡ್ಬಿಟ್ಟೆ. ಆಗ ಕೊನೆಗೆ ಅಲ್ಲಿ ನನಗೆ ನನಗೆ ಹುಬ್ಳಿಯಲ್ಲಿ ವೀಣಕ್ಕರ ಜೊತೆಗೆ ನಾನು ಇದ್ದೆ ಸ್ವಲ್ಪ ದಿನಗಳ ಕಾಲ. ಆಮೇಲೆ ನಮ್ಮ ತಂದೆ ಡೆತ್ ಆಗಿಬಿಟ್ಟಿದ್ರು. ಆದಮೇಲೆ ನಾನು ಓಂ ಶಾಂತಿ ಆಶ್ರಮಕ್ಕೆ ಬಂದಿದ್ದು. ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಬಂದು ನನ್ನನ್ನು ವಾಪಸ್ ಕರ್ಕೊಂಡೋದ್ರು ಮನೆಗೆ. ಸುಮ್ಮನೆ ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿ ಮನೆಗೆ ಕರ್ಕೊಂಡೋಗಿ ಮತ್ತೆ ಸುಮಾರು ವರ್ಷಗಳ ಕಾಲ ನನಗೆ ಕಳಿಸ್ಲೇ ಇಲ್ಲ. ಈ ಶ್ರೀಶೈಲಕ್ಕೆ ಹೋಗ್ಬಿಡ್ತಾಳೆ ಇವಳು ಅಂತ. ನನಗೆ ಜಾತಕನೂ ಹಾಕ್ಸಿದ್ರು. ಎಷ್ಟು ಟ್ರೈ ಮಾಡಿದ್ರು ಮದುವೆ ಮಾಡಬೇಕು ಅಂತ. ನಾನು ಬಿಲ್ಕುಲ್ ಒಪ್ಕೊಳ್ಳಿಲ್ಲ. ನನ್ನ ಪರಮಾತ್ಮನ ಸೇವೆ ಮಾಡಬೇಕು, ನಾನು ಯಾವ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಹಠ ಮಾಡಿದೆ. ಮತ್ತೆ ಸ್ವಲ್ಪ ದಿನಗಳಾದಮೇಲೆ ಶೀಲಕ್ಕ ಅಕ್ಕೋರು ನನಗೆ ಬಂದು ನನ್ನನ್ನು ಮತ್ತೆ ಹೊಸಪೇಟೆಗೆ ಕರ್ಕೊಂಡೋದ್ರು. ಅಲ್ಲಿ ನಂದು ಸೇವೆ ಶುರುವಾಯಿತು. ಹೊಸಪೇಟೆ ಸೆಂಟ್ರಿಗೆ ಬಂದ ಸ್ವಲ್ಪ ದಿನಗಳಲ್ಲಿ ನನಗೆ ರಾಜಋಷಿ ಅಣ್ಣವರು ಫೋನ್ ಬಂತು. ಮುರಳಿ ರಿಸರ್ಚ್ ಮಾಡಬೇಕು ಅಂತ ಕರೆ ಬಂತು. ಫಸ್ಟ್ ಟೈಮು ಮುರಳಿ ರಿಸರ್ಚ್ 12ರಿಂದ 13 ಜನ ಟೀಚರ್ಸ್ ಇದ್ವಿ ನಾವು ಯಲ್ಲಾಪುರದಲ್ಲಿ. ಸುಮಾರು 2-3 ತಿಂಗಳ ಕಾಲ ಶಿವಬಾಬರವರ ಮುರಳಿ ರಿಸರ್ಚ್ ಮಾಡುವಂಥ ಭಾಗ್ಯ ನನಗೆ ಸಿಕ್ತು. ಅದು ಇಷ್ಟು ಖುಷಿ ಕೊಡ್ತು ಅಂದರೆ ಜೀವನದಲ್ಲಿ ಇವತ್ತಿಗೂ ಯಾರಿಗೆ ಸಿಕ್ಕಿದೆಯೋ ಇಲ್ಲ ಗೊತ್ತಿಲ್ಲ, ಅಂಥ ಅದೃಷ್ಟ ನಂಗೆ ಸಿಕ್ತು. ಒಂದು ಬೆಳಗ್ಗೆ ನಾವು 6 ಗಂಟೆಗೆ ಮುರಳಿ ಚಿಂತನ ಮಂಥನ ಮಾಡ್ತಾ ಕೂತ್ಕೊಂಡ್ರೆ ರಾತ್ರಿ 11 ಗಂಟೆವರೆಗೂ ಚಿಂತನ ಮಂಥನ ಮಾಡ್ತಿದ್ವಿ. 2ರಿಂದ 3 ತಿಂಗಳು ನಾವು ಬರೀ ಮುರಳಿ ಚಿಂತನ ಮಂಥನ. ಒಂದು ಶಬ್ದನೂ ಬೇರೆ ಇರಲಿಲ್ಲ, ಒಂದು ವೇಸ್ಟ್ ಮಾತಿಲ್ಲ. ಆವಾಗ ಫೋನುಗಳು ಇರಲಿಲ್ಲ. ಬರೀ ಶಿವಬಾಬರವರ ಜ್ಞಾನದ ಚರ್ಚೆ ನಡೀತಾ ಇತ್ತು. ನಮ್ಮ ಜೊತೆಗೆ ಬಸವರಾಜ ಅಣ್ಣವರು, ರಾಜಋಷಿ ಅಣ್ಣವರು ಸಹ ಕೂತ್ಕೊಳ್ತಿದ್ದರು ರಿಸರ್ಚ್ ಮಾಡೋದಕ್ಕೆ. ಅನೇಕ ಸಬ್ಜೆಕ್ಟ್ಗಳನ್ನು ಮಾಡಿ ಮುರಳಿಲಿರುವಂತಹ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಆ ಪಾಯಿಂಟ್ಸ್ಗಳನ್ನು ಹಾಕುವಂಥದ್ದು ನಮಗೆ ಭಾಳ ಖುಷಿ ಕೊಡ್ತಾಯಿತ್ತು. ಆ ಒಂದು ಮುರಳಿ ರಿಸರ್ಚ್ ಸಹ ಇವತ್ತಿಗೂ ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗ್ತದೆ. ಅದು ನಿಜವಾಗ್ಲೂ ನನ್ನ ಭಾಗ್ಯದ ಮಾತು ಅಂತ ಹೇಳ್ಬೋದು. ಆದರೆ ವಿಶೇಷವಾಗಿ ಹುಬ್ಳಿಗೆ ಬಂದಾಗ ಅಲ್ಲಿ ಅಣ್ಣವ್ರು ನನಗೆ ನೀನು ಹಾವೇರಿ ಸೆಂಟ್ರಿಗೆ ಹೋಗಬೇಕು ಅಂತ ಹೇಳಿದರು. ನಾನು ಇಲ್ಲ, ಇನ್ನೊಂದು ಸ್ವಲ್ಪ ವರ್ಷ ನಾನು ದೊಡ್ಡವ್ರ ಪಾಲನೆ ಬೇಕು, ನನಗೆ ಸೆಂಟರು ಇನ್ಚಾರ್ಜು ಇದು ನನಗೆ ಬೇಡ, ನಾನು ದೊಡ್ಡವ್ರ ಪಾಲನೆಯಲ್ಲಿ ಇರಬೇಕು ಅನ್ನೋ ಸಂಕಲ್ಪ ಇತ್ತು. ನಾನು ಬೇಡ ಅಂದರೂ ಅಣ್ಣವ್ರು ಕೇಳಲಿಲ್ಲ. ಇಲ್ಲ, ನೀನು ಇಲ್ಲೇನು ಕ್ಲಾಸ್ ಮಾಡುವಂಥ ಸೇವೆ ಏನು ಮಾಡ್ತಿದ್ದೀಯಾ ಅದೇ ಸೇವೆ ಹಾವೇರಿಯಲ್ಲಿ ಹೋಗಿ ಮಾಡಮ್ಮ ಅಂತ ನನಗೆ ಇಲ್ಲಿ ಕಳಿಸಿದರು. ಆಗ ವಿಶೇಷವಾಗಿ ಅಣ್ಣವರು ಹೋಗೋದಕ್ಕಿಂತ ಮೊದಲು ಒಂದು ಮಾತು ಹೇಳಿದರು. ಹಾವೇರಿ ಇನ್ನೂ ತಾಲೂಕಾಗಿತ್ತು. ಹೋಗಬೇಕಾದಾಗ ಅವರೊಂದು ಮಾತು ನನಗೆ ಹೇಳಿದರು, ಮುಂದೆ ಸ್ವಲ್ಪ ವರ್ಷಗಳ ನಂತರ ಈ ಊರು ಡಿಸ್ಟಿಕ್ ಆಗುತ್ತೆ ಅಂತ. ಅಣ್ಣವ್ರಿಗೆ ಎಷ್ಟು ದೂರದೃಷ್ಟಿ, ದಿವ್ಯ ದೃಷ್ಟಿ ಇದೆ ಅಂತ ನನಗೆ ಅರ್ಥ ಆಯಿತು. ಬಂದು ಸ್ವಲ್ಪ ವರ್ಷಗಳಾದಮೇಲೆ ಈ ಊರು ಡಿಸ್ಟಿಕ್ ಆಯಿತು. ಹೋಗೋದಕ್ಕಿಂತ ಈ ಊರಿಗೆ ಬರೋಕ್ಕಿಂತ ಮೊದಲು ನನಗೊಂದು ವರದಾನ ಕೊಟ್ಟರು ಅಣ್ಣವರು. ಧೈರ್ಯಶಾಲಿ ಭವ, ಯಶಸ್ವಿ ಭವ ಅಂತ ನನಗೆ ಅಣ್ಣವರು ವರದಾನ ಕೊಟ್ಟರು. ಆ ವರದಾನ ನಾನು ಇನ್ನೂವರೆಗೂ ನೆನಪಿಟ್ಕೊಂಡು ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಸೇವೆ ಇಷ್ಟುವರೆಗೂ ತರೋದಕ್ಕೆ ಅನೇಕ ಸಮಸ್ಯೆಗಳು, ಪರಿಸ್ಥಿತಿಗಳು, ಪರೀಕ್ಷೆಗಳು, ವಿಘ್ನಗಳು ಬಂದರೂ ಸಹ ಆ ಒಂದು ವರದಾನ ನನ್ನ ಸೇಫಾಗಿ ನನಗೆ ರಕ್ಷಣೆ ಮಾಡ್ತಾ ಇದೆ. ಅದು ಅಣ್ಣವ್ರು ಕೊಟ್ಟ ವರ ಅಲ್ಲ, ಪರಮಾತ್ಮನೇ ಕೊಟ್ಟ ವರ ಅಂತ ನಾನು ಜೊತೆಗಿಟ್ಕೊಂಡು ನಾನು ಇಲ್ಲಿವರೆಗೂ ಸಾಹಸ ಇಟ್ಕೊಂಡು ಈ ಸೇವೆನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ಒಂದು ಸಲ ಸ್ವರ್ಣಿಮ ಕರ್ನಾಟಕದ ಒಂದು ಸಂದರ್ಭ. ಸ್ವರ್ಣಿಮ ಕರ್ನಾಟಕದಲ್ಲಿ ನಮಗೆ 1 ತಿಂಗಳ ಕಾಲ ಓಪನ್ ಗ್ರೌಂಡಲ್ಲಿ ಪ್ರವಚನ ಮಾಡುವಂಥ ಒಂದು ಸೇವೆ ಅವಕಾಶ ಸಿಕ್ತು. ಅಲ್ಲಿ ಸುಮಾರು 1000ಗಟ್ಟಲೆ ಕುರ್ಚಿ ಹಾಕಿರ್ತಿದ್ವಿ ಓಪನ್ ಗ್ರೌಂಡಲ್ಲಿ. ಅಲ್ಲಿ ಇನ್ನೇನು ಪ್ರವಚನ ನಡಿಬೇಕು, 10 ನಿಮಿಷ ಟೈಮು, 7ರಿಂದ 8 ಗಂಟೆ ಪ್ರವಚನ. 10 ನಿಮಿಷ ಕಡಿಮೆ ಇದ್ದಂಗೆ ನಾನು ಹೋಗಿ ಒಂದು 3 ಹಾಡು ಹಾಕಿ ಯೋಗ ಮಾಡ್ತಿದ್ದಂಗೆ ಕುರ್ಚಿಗಳಲ್ಲಿ ಯಾರೂ ಇರ್ತಿರ್ಲಿಲ್ಲ. 10 ನಿಮಿಷ 15 ನಿಮಿಷ ಯೋಗ ಮುಗಿದು ಪ್ರವಚನ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಫುಲ್ಲು ಕುರ್ಚಿಗಳು ತುಂಬಿಡ್ತಿತ್ತು. 1000ಗಟ್ಟಲೆ ಜನ ಆ ಗ್ರೌಂಡಲ್ಲಿ ಫುಲ್ ಆಗಿಬಿಡ್ತಿದ್ರು.
ಕಡಿಮೆ ದಿನ ಅಲ್ಲ, 1 ತಿಂಗಳ ಕಾಲ ಪ್ರವಚನ ಅಲ್ಲಿ ಬಾಬಾ ನನಗೆ ಸಹಯೋಗ ನೀಡಿದರು. ಇದು ಸಹ ಭಾಳ ಖುಷಿ ನೀಡುವಂಥದ್ದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಖ್ಯವಾಗಿ ಇಲ್ಲಿ ಒಂದು ಸಲ ಜ್ಯೋತಿರ್ಲಿಂಗ ರಥಯಾತ್ರೆ ಅಂತ ಬಂತು. ಜ್ಯೋತಿರ್ಲಿಂಗ ರಥಯಾತ್ರೆ ಅದು ವಿಶಿಷ್ಟವಾದ ಅನುಭವ ನನಗೆ ನೀಡಿತು. ಅನೇಕ ಬಾಬರವರ ತೀರ್ಥಸ್ಥಾನಗಳು, ಬಾಬರವರ ಮನೆ ದರ್ಶನ ಮಾಡುವಂಥ ಸೌಭಾಗ್ಯ ನನಗಾಯಿತು. ಒಂದು ಸಲ ನಾನು ಬಾತ್ರೂಮಲ್ಲಿ ಹೋಗಿ ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಬಾತ್ರೂಮಲ್ಲಿ ಡೋರ್ ಮೇಲೆ ಹಾವಿತ್ತು. ಆ ಚಿಲ್ಕ ತೆಗೆದೇ ನಾನು ಹೊರಗೆ ಬರಬೇಕು. ಆ ಚಿಲ್ಕ ತೆಗಿಯೋದ್ರ ಮೇಲೇ ಹಾವು ಕುಂತಿದೆ. ನಂದು ಇನ್ನೇನು ಪಾತ್ರ ಮುಗೀತು ಅಂತ ನನಗೆ ಮೊದಲೇ ನಾನು ಪ್ರಾಣಿ ಕಂಡ್ರೆ ಭಯ ಪಡುವಂಥ ಸಂಸ್ಕಾರ. ಆದರೆ ಹಾವು ನೋಡಿದ ತಕ್ಷಣ ನನಗೆ ಭಾಳ ಭಯ ಆಗಿಬಿಡ್ತು. ಹೊರಗಡೆ ಹೆಂಗಪ್ಪ ಹೋಗೋದು ಅಂತ. ಆದರೂ ಅನಿವಾರ್ಯ ನಾನು ಆ ಚಿಲ್ಕ ಮುಟ್ಲೇಬೇಕು, ತೆಗಿಲೇಬೇಕು. ಡ್ರಾಮಾ ಬಾಬಾ ಅಂದ್ಕೊಂಡು ಬಾಬಾ ನೆನಪು ಮಾಡ್ತಾ ಶಿವಬಾಬಾ ಅಂತ ಇಷ್ಟು ನಾನು ಬಾಬಾನ ಹಾರ್ಟ್ಲಿ ನೆನಪು ಮಾಡ್ತಾ ಆ ಚಿಲ್ಕ ತೆಗೆದೆ. ಹಾವು ಅಲ್ಲಿ ಇತ್ತು, ಏನೂ ಮಾಡಿಲ್ಲ. ನಾನು ಹೊರಗಡೆ ಓಡಿ ಬಂದೆ. ಬಾಬಾ ನನಗೆ ರಕ್ಷಣೆ ಮಾಡಿದರು. ಇನ್ನು ಇಂಥ ಸಂದರ್ಭ ಇತ್ತು. ಜನರಲ್ ಪವರ್ ಆಫ್ ಅಟಾರ್ನಿ GPA ಕೊಟ್ಟಿರೋದ್ರಿಂದ ಅನೇಕ ಊರುಗಳಲ್ಲಿ ಸೇವೆ ಮಾಡುವಂಥ ಅವಕಾಶ. ಒಂದು ಸಲ ಹುನಗುಂದ ಸೆಂಟ್ರಿಗೆ ಹೋದೆ ನಾನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅಂತ. ಇಳಕಲಲ್ಲಿ ಬಸ್ ಕೆಟ್ಟು ಹೋಗ್ಬಿಟ್ಟು ಲೇಟಾಗಿ ಹೋಗ್ಬಿಟ್ಟೆ ಹುನಗುಂದದಲ್ಲಿ. ಅಲ್ಲಿ ರಾತ್ರಿ ಲೈಟ್ ಹೋಗ್ಬಿಟ್ಟಿದೆ. 3ವರೆಗೆ ಸೆಂಟ್ರು, ಆಮೇಲೆ ಫುಲ್ ಕತ್ಲು. 11 ಗಂಟೆ ಆಗಿದೆ. ಸೆಂಟ್ರ್ ಎಲ್ಲಿ ಅಂತ ಗೊತ್ತಿಲ್ಲ, ಒಂದು ಆಟೋ ಇಲ್ಲ, ಯಾರೂ ಇಲ್ಲ. ಆವಾಗ ನಾನು ಅಲ್ಲಿ ಇಳಿದೆ. ಹೆಂಗಪ್ಪ ಬಾಬನ ಮನೆಗೆ ಹೋಗೋದು ಅಂತ. ಬಾಬಾ, ನಾನು ನಿನ್ನ ಸೇವೆಗೆ ಬಂದಿದ್ದೀನಿ, ನೀನು ನನಗೆ ಯಾವ ರೀತಿ ಸಹಯೋಗ ಕೊಡ್ತೀಯೋ ಗೊತ್ತಿಲ್ಲ ಅಂತ. ಒಬ್ಬಣ್ಣ ಬಂದುಬಿಟ್ಟು ನನಗೆ ನೀವೆಲ್ಲಿ ಹೋಗ್ತೀರಾ ಅಂತ ಮಾತಾಡಿಸಿದ್ರು. ಇಲ್ಲ, ನಾನು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಂಡವ್ರೆ, ಎಲ್ಲಿದೆ ಅದು ಆಶ್ರಮ ಅಂತ ಕೇಳಿದೆ. ಆಯಿತು ಬನ್ನಿ ನಾನು ತೋರಿಸ್ತೀನಿ ಅಂತ ಅಣ್ಣ ನಂದು ಸೂಟ್ಕೇಸನ್ನು ಇಟ್ಕೊಂಡ್ರು. ಅವರು ಇಟ್ಕೊಂಡ್ಬಿಟ್ಟು ಕೊನೆಗೆ ನನಗೆ ಆಶ್ರಮಕ್ಕೆ ಕರ್ಕೊಂಡೋದ್ರು. ಊರವರೆಗಿತ್ತು ಅದು ಆಶ್ರಮ. ಮತ್ತೆ 11:30 ಆಗಿತ್ತು. ಆ ಟೈಮಲ್ಲಿ ಅಣ್ಣ ನಾನು ಕರ್ಕೊಂಡು ಹೋಗ್ಬಿಟ್ಟು ಆಶ್ರಮಕ್ಕೆ ತೋರಿಸಿದ್ರು. ಮೇಲ್ಗಡೆ ಸೆಂಟರ್ ಇತ್ತು, ಕೆಳಗಡೆ ಓನರ್ ಮನೆ ಇತ್ತು. ನಾನು ಗೇಟ್ ತಕ್ಕೊಂಡೆ, ಮೆಟ್ಲು ಹತ್ಕೊಂಡ್ಬಿಟ್ಟು ಸೆಂಟ್ರಿಗೆ ಹೋದೆ. ಆಮೇಲೆ ಊಟ ಮಾಡಿದ್ವಿ, ಎಲ್ಲ ಪ್ರೊಸೀಜರ್ ಏನಿತ್ತು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದಾಗ ಒಂದು ವಂಡರ್ ಏನಂದರೆ, ಅವರು ಆ ಬಿಲ್ಡಿಂಗ್ ಓನರ್ ಹೇಳ್ತಿದ್ದಾರೆ ನಾವು ಗೇಟ್ ಲಾಕ್ ಮಾಡಿದ್ವಿ ಅಂತ. ನಾನು ಹೇಳ್ತಿದ್ದೀನಿ ಇಲ್ಲ, ಗೇಟ್ ಓಪನ್ ಇತ್ತು, ನಾನು ತೆಗೆದೇ ಬಂದೆ ಅಂತ ನಾನು ಹೇಳಿದೆ. ಅದು ಒಂದು ಆಶ್ಚರ್ಯ, ಅದೊಂದು ಪವಾಡನೇ. ಆ ಓನರ್ ಅಂತೂ ಒಂದಿನೂ ನಾವು ಡೋರ್ ಲಾಕ್ ಮಾಡದೆ ಹೋಗಲ್ಲ. ಊರೊಳಗೆ ಮನೆ ಇರೋದ್ರಿಂದ ಕಳ್ತನ ಆಗುತ್ತೆ, ನಾವು ಲಾಕ್ ಮಾಡಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ನಾನಿಲ್ಲ, ಲಾಕ್ ಓಪನ್ ಇತ್ತು, ನಾನು ಗೇಟ್ ತಗೊಂಡು ಬಂದೆ ಅಂತ ನಾನು ಹೇಳಿದೆ. ಎಂತೆಂಥ ಸಂದರ್ಭದಲ್ಲಿ ಬಾಬಾ ನನಗೆ ಸಹಯೋಗ ನೀಡಿದರು, ಸಾಥ್ ನೀಡಿದರು. ಮತ್ತು ವಿಶೇಷವಾಗಿ ಬಾಬನ ಮಿಲನ ಮಾಡೋದಕ್ಕೆ ಅಂತ ಹೋದಾಗ ಬಾಬಾ ಪರ್ಸ್ನಲ್ ಮುಲಾಕಾತ್ ಮಾಡಿದರು. ವರದಾನ ಕೊಟ್ಟರು ನನಗೆ. ಪವಿತ್ರ ಕನ್ಯೆ, ಉಡ್ತಿ ಪಂಚಿ ಅಂತ, ಹಾರುವ ಪಕ್ಷಿ ಮತ್ತು ಪವಿತ್ರ ಕನ್ಯಾ ಅಂತ ಬಾಬಾ ನನಗೆ ಅವ್ಯಕ್ತ ಬಾಪ್ತಾದರವರ ಒಂದು ಮುಲಾಕಾತ್ನಲ್ಲಿ ಬಾಬಾ ಹೇಳಿದರು. ಮತ್ತು ವಿಶೇಷವಾಗಿ ಈ ಹಾವೇರಿ 63 ಮಠಗಳ ಹಾವೇರಿ ಇದು. ಇಲ್ಲಿ ಭಕ್ತರು ಇರುವಂಥ ಅನೇಕ ಮಠಗಳ ಸ್ವಾಮೀಜಿಗಳು ಇರುವಂಥ ಊರಿದು. ವಿಶೇಷವಾಗಿ ಕರ್ನಾಟಕದಲ್ಲಿ ಹೈಯೆಸ್ಟ್ 64 ಮಠ, ನೆಕ್ಸ್ಟ್ ಇರೋದು 63 ಮಠ ಹಾವೇರಿ. ಇಲ್ಲಿ ವಿಶೇಷ ಏನು ಅಂದರೆ ಬಾಬರವರ ಎಕ್ಸ್ಟ್ರಾ ವರದಾನ. ಹಾವೇರಿ 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 ಅಂತ 3 ಸಲ ಅವ್ಯಕ್ತ ಬಾಪ್ತಾದರವರು ಹಾವೇರಿ ಮೇಲೆ ವರದಾನ, ಬಾಬರವರ ಒಂದು ಅವ್ಯಕ್ತ ವಾಣಿಯಾಗಿತ್ತು. ಆ ಒಂದು ಎನರ್ಜಿ ನನಗೆ ಇಲ್ಲಿವರೆಗೂ ಸೇವೆ ಮಾಡೋದಕ್ಕೆ ಅವಕಾಶ ತಂದು ಕೊಡ್ತು. ಇಲ್ಲಿ ವಿಶೇಷವಾಗಿ ನಮಗೆ, ನಾವು ಮೊದಲು ಈ ಮನೆ ಕಟ್ಟೋದಕ್ಕಿಂತ ಮೊದಲು ಬಾಡಿಗೆ ಮನೆಯಲ್ಲಿದ್ವಿ. ಅಲ್ಲಿ ಫೋನ್ ಇಲ್ಲ, ನೀರಿಲ್ಲ, ನಮಗೆ ಯಾವುದೇ ಥರದ ವ್ಯವಸ್ಥೆಗಳಿಲ್ಲ, ಅನುಕೂಲಗಳಿಲ್ಲ. ನಾವು ಬೆಳಗ್ಗೆಯಿಂದ ಸುಮಾರು ಆ ಮನೆ ಓನರ್ ಇಲ್ಲದೆ ಇದ್ದಾಗ ಆ ಮನೆಯಲ್ಲಿ ವ್ಯವಸ್ಥೆಗಳಿಲ್ಲ. ಬೇರೆ ಮನೆಗೆ ಹೋಗೋಣ ಅಂದರೆ ಯಾರೂ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಮನೆ ಕೊಡ್ತಾ ಇಲ್ಲ. ಸುಮಾರು ಮನೆಯಲ್ಲಿ ನಾನು ಒಂದೂ ಕೆಲಸ ಮಾಡಿ ಬೆಳೆದವಳಲ್ಲ. ಆದರೆ ಬಾಬನ ಮನೆಗೆ ಬಂದ ಮೇಲೆ ಸುಮಾರು 16 ವರ್ಷಗಳ ಕಾಲ ಬಾವಿಯಿಂದ ನೀರು ಜಗ್ಬಿಟ್ಟು ಸೆಂಟ್ರ್ ನಿಭಾಯಿಸ್ತಿದ್ವಿ. ಆ ಮನೆ ಓನರು ಡ್ಯೂಟಿಗೆ ಹೋದ್ಮೇಲೆ ನಾವು ಎಷ್ಟು ಅಂದರೆ ಬಾವಿಯಿಂದ ನೀರು ಜಗ್ಗಿ ನಾವು ಜೀವನ ಮಾಡ್ತಾಯಿದ್ವಿ ಆ ಸೆಂಟ್ರಲ್ಲಿ. ಮನೆಗೆ ನಳನೂ ನಮಗೆ ಕೊಟ್ಟಿರಲಿಲ್ಲ, ಲ್ಯಾಂಡ್ ಫೋನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಸಹ ಬಾಬಾ ನನಗೆ ವಿಶೇಷವಾಗಿ ಸಹಯೋಗವನ್ನು ಆ ಬಿಲ್ಡಿಂಗಲ್ಲಿ ಕೊಟ್ಟರು. ಕೊನೆಗೆ ಬರ್ತಾ ನಾವು ಈ ಒಂದು ಶಿವಾಲಯ ಕಟ್ಟೋದಕ್ಕೆ ರಾಜ ಋಷಿಗಳ ಪ್ರೇರಣೆಯೂ ಹೌದು, ಶಿವಬಾಬರವರ ಪ್ರೇರಣೆಯೂ ಹೌದು. ಇಂಥ ಒಂದು ದೊಡ್ಡ ಸೇವೆ ಮಾಡೋದಕ್ಕೆ ಅವಕಾಶ ಬಾಬಾ ಮಾಡಿಕೊಟ್ರು. ಮತ್ತು ಮುಖ್ಯವಾಗಿ ಇನ್ನು ಒಂದು ಸಲ ನಾನು ಫಸ್ಟು ಸೆಂಟರ್ ಕನ್ಸಿಡರ್ ಆದಮೇಲೆ ಮೌಂಟ್ ಅಬುಗೆ ಹೋದೆ. ನಾನು ಸೆಂಟರ ಸರ್ಟಿಫಿಕೇಟು
ಫಸ್ಟ್ ಟೈಮ್ ಮೌಂಟ್ ಅಬುಗೆ ಹೋದಾಗ ದಾದೀಜಿಗಳು ಒಂದು ಪ್ರಕಾಶ್ಮಣಿ ದಾದೀಜಿಯವರ ಒಂದು ಸಂಕಲ್ಪ ಇತ್ತು. ಎಲ್ಲ ಸೆಂಟ್ರ್ಗಳಿಗೂ ಒಂದು ಬೋಗದ ಬಟ್ಟೆ, ಬಾಬನ ಒಂದು ಬೋಗದ ಬಾಕ್ಸು ಅದೆಲ್ಲ ಕೊಡಬೇಕು ಅಂತ ಬೆಳ್ಳಿದು ಅದೆಲ್ಲ ಸಂಕಲ್ಪ ಇತ್ತು. ಫಸ್ಟ್ ಟೈಮ್ ನಾನು ಹೋದಾಗಲೇ ನಮಗೂ ಇದು ಅವಕಾಶ ಸಿಕ್ತು. ನನಗೆ ಬೋಗದ ಬಟ್ಟೆ ಕೊಟ್ಟರು, ಎಲ್ಲರಿಗೂ ಸೆಂಟ್ರ್ಗಳಿಗೆ ಕೊಡೋಂಗೆ ನಮಗೂ ಒಂದು ಬೋಗದ ಬಟ್ಟೆ ಕೊಟ್ಟರು. ಆಗ ನಿರ್ಮಲ್ ಶಾಂತ ದಾದಿಯವರು ಆ ಬೋಗದ ಬಟ್ಟೆ ನನಗೆ ಬೇಕು ಅಂತ ಅವರು ಭಾಳ ಇಷ್ಟಪಟ್ಟರು. ಮತ್ತು ದಾದೀಜಿ ನನಗೆ ಹತ್ತಿರ ಕರೆದ್ಬಿಟ್ಟು ಆ ಬೋಗದ ಬಟ್ಟೆ ಚೇಂಜ್ ಮಾಡಿಸಿದ್ರು. ಮತ್ತು ನಂಗೆ ದಾದಿಗಳ ಹತ್ರ ಹೋಗೋ ಅವಕಾಶ ಮತ್ತೆ ನಂಗೆ ಸಿಕ್ತಲ್ಲ ಅಂತ ನಾನು ಭಾಳ ಖುಷಿಪಟ್ಟೆ. ಮತ್ತು ವಿಶೇಷವಾಗಿ ಗುಲ್ಜಾರ್ ದಾದಿ ಹತ್ರ ಹೋಗುವಂತಹ ಅನೇಕ ಅವಕಾಶಗಳು ನನಗೆ ಒದಗಿ ಬಂತು. ನನ್ನ ಭಾಗ್ಯ ಅಂತ ಹೇಳ್ತೀನಿ. ಏಕೆಂದರೆ ಈ ಶಿವಾಲಯ ಉದ್ಘಾಟನೆ ಮಾಡಬೇಕೆನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಗುಲ್ಜಾರ್ ದಾದಿಯವರನ್ನೇ ಈ ಒಂದು ಉದ್ಘಾಟನೆಗೆ ಕರಿಬೇಕೆನ್ನೋ ಉದ್ದೇಶ ರಾಜಋಷಿಗಳ ಸಂಕಲ್ಪ ಆಗಿತ್ತು. ಅದರ ಕಾರಣ ಅಣ್ಣವ್ರ ಜೊತೆಗೆ ಅಕ್ಕೋರ ಜೊತೆಗೆ ಅನೇಕ ಸಲ ದಾದೀಜಿನ ಮೀಟ್ ಮಾಡುವಂಥ ಸಂದರ್ಭಗಳು ಸಹ ನನ್ನ ಜೀವನದಲ್ಲಿ ಒದಗಿ ಬಂತು. ಇದು ಸಹ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಮತ್ತು ಮುಖ್ಯವಾಗಿ ನಾವು ಹಳ್ಳಿಯಲ್ಲಿ ಸೇವೆ ಮಾಡುವಂತಹ ಒಂದು ಮೂಲ ಉದ್ದೇಶ, ನನಗೆ ಒಂದೇ ಒಂದು ಇಂಟ್ರೆಸ್ಟ್ ಏನಪ್ಪ ಅಂದರೆ ಇನ್ನು ಎಲ್ಲರನ್ನೂ ಶಿವಬಾಬಾರ ಮಕ್ಕಳನ್ನು ಮಾಡಬೇಕು, ಮತ್ತು ನನಗೆಲ್ಲರಿಗೂ ಸಹಾಯ ಮಾಡಬೇಕು. ಅವ್ರಿಗೆ ಯಾರಿಗೆ ಏನೇ ಕಷ್ಟ ಇರಲಿ ಅವ್ರಿಗೆ ಹೆಲ್ಪ್ ಮಾಡಬೇಕನ್ನೋ ಒಂದು ನೇಚರ್ ನಂದು. ಎಲ್ಲರಿಗೂ ಸಹ ನೋಡ್ಕೋಬೇಕು, ಸಾಧ್ಯವಾದಷ್ಟು ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಮೇನ್ ಉದ್ದೇಶ ನಂದಾಗಿರ್ತದೆ. ಮತ್ತು ಜ್ಞಾನದಲ್ಲಿ ನನಗೆ ಭಾಳ ಇಂಟ್ರೆಸ್ಟು, ಯೋಗದಲ್ಲಿ ಭಾಳ ಇಂಟ್ರೆಸ್ಟು. ಅನೇಕ ವಾಣಿಗಳಲ್ಲಿ ಬಾಬಾ ಹೇಳ್ತಾರೆ 24 ಗಂಟೆಯಲ್ಲಿ 8 ತಾಸು ಯೋಗ ಮಾಡಿ, 8 ತಾಸು ನಿದ್ದೆ ಮಾಡಿ, 8 ತಾಸು ಕಾಯಕ ಮಾಡಿ ಅಂತ. ನನಗೊಂದು ಸಲ ಸಂಕಲ್ಪ ಬಂತು, ಯಾಕೆ 8 ತಾಸು ಯೋಗ ಮಾಡೋಕ್ಕಾಗಲ್ಲ, ಶಿವಬಾಬಾ ಹೇಳ್ತಾರೆ ಅಂದಮೇಲೆ ಅದು ಸಾಧ್ಯ ಇದ್ದೇ ಇದೆ, ಅದಕ್ಕೆ ಟ್ರೈ ಮಾಡೋಣ ಅಂತ ಒಂದು ಸಲ ನಾನು ಪೀಠದ ಮೇಲೆ 8 ತಾಸು ಕೂತ್ಕೊಂಡು ಯೋಗ ಮಾಡಿದೆ, ಪೀಠನೇ ಇಳಿಬಾರ್ದು ಅಂತ. ಅದು ಸಹ ಸಾಧ್ಯ ಆಯಿತು, ಭಾಳ ಖುಷಿ ತರಿತು. ಆಮೇಲೆ ತಿಂಗಳಿಗೆ ಒಂದು ಸಲ 8 ತಾಸು ಯೋಗ ಕಾರ್ಯಕ್ರಮ ಇಲ್ಲಿ ಬಂದಿರುವಂಥ ಪರಿವಾರಕ್ಕೂ ಸಹ ನಾವು ಆರ್ಗನೈಸ್ ಮಾಡಿದ್ವಿ. ಅದು ಪರಿವಾರದಲ್ಲಿರ್ತಕ್ಕಂಥವ್ರಿಗೂ ಸಹ ಭಾಳ ಖುಷಿ ಕೊಡ್ತು. 8 ತಾಸು ಯೋಗದ ಪಟ್ಟಿ ತಿಂಗಳಿಗೊಂದು ಸಲ ಮಾಡುವಂತಹ ಅನುಭೂತಿ ಮಾಡುವಂತಹ ಒಂದು ಖುಷಿ ನಮಗೆ ಸಿಗ್ತಾಯಿತ್ತು. ಇನ್ನು ಮುಖ್ಯವಾಗಿ ನನಗೆ ಆರಂಭದಲ್ಲಿ ಶಿವಬಾಬಾರ ಮನೆಗೆ ಬರುವ ಆರಂಭದಲ್ಲೂ ಸಹ ನಾನು ಈ ರೀತಿ ಪುರುಷಾರ್ಥ ಮಾಡ್ತಿದ್ದೆ. ಸಣ್ಣ ಸಣ್ಣ ಸ್ಲಿಪ್ಗಳಲ್ಲಿ ಬಾಬನ್ ಪಾಯಿಂಟ್ಸನ್ನು ಬರ್ಕೊಂಡು ಅಡುಗೆ ಮಾಡಬೇಕಾದ್ರೆ ಬಾಬನ್ ಪಾಯಿಂಟ್ಸ್ ಓದ್ಕೊಳ್ತಾ ಅಡುಗೆ ಮಾಡೋದು, ಕಸ ಗುಡಿಸ್ಬೇಕಾದ್ರೆ ಬಾಬನ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಕಸ ಗುಡಿಸೋದು, ಬಟ್ಟೆ ವಾಶ್ ಮಾಡಬೇಕಾದ್ರೆ ಬಾಬನ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಬಟ್ಟೆ ವಾಶ್ ಮಾಡೋದು. ಸಣ್ಣ ಸಣ್ಣ ಸ್ಲಿಪ್ಗಳಲ್ಲಿ ಬಾಬನ್ ಮೇನ್ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ಆ ಪಾಯಿಂಟ್ಸ್ಗಳನ್ನೇ ನೋಡ್ತಾ ಆ ಪಾಯಿಂಟ್ಸ್ಗಳನ್ನೇ ನೆನಪು ಮಾಡ್ಕೊಳ್ತಾ ನಾನು ಕರ್ಮಯೋಗದಲ್ಲಿ ನಿರತಳಾಗಿರ್ತಿದ್ದೆ. ಈ ರೀತಿ ನನ್ನ ಪುರುಷಾರ್ಥ, ಈ ರೀತಿ ದಿನನಿತ್ಯ ಈ ರೀತಿ ನಾನು ನಡೀತಾ ಬಂತು. ಇವತ್ತಿಗೂ ಸಹ ಇಲ್ಲಿ ವಿಶೇಷವಾಗಿ ನನಗೆ ಹನುಮಂತಣ್ಣ ಅಂತ ವಿಶೇಷ ಸೇವಾದಾರಿ ಒಬ್ಬರಿದ್ದರು. ಅವರು ಸಹ ಅನೇಕ ವರ್ಷಗಳ ಕಾಲ ನಮಗೆ ಸಪೋರ್ಟ್ ಮಾಡಿದರು. ಇಷ್ಟು ದೊಡ್ಡ ಬಿಲ್ಡಿಂಗು ಕ್ಯೂರಿಂಗ್ ಮಾಡೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದು ಹೇಗಪ್ಪ ಸಾಧ್ಯ ಅಂತ ನಮಗೆ ಇಷ್ಟು ದೊಡ್ಡ ಮನೆ ಕಟ್ಟೋದು ಹೇಗೆ ಅನ್ನಿಸ್ತಾ ಇತ್ತು. ಇಲ್ಲಿ ಯಾವ ರೀತಿಯ ನಮಗೆ ಬಲಗಳಿರಲಿಲ್ಲ, ಜನ ಬಲನೂ ಇಲ್ಲ, ಹಣ ಬಲನೂ ಇಲ್ಲ, ಯಾವುದೇ ಪ್ರಾಪರ್ಟಿನೂ ಮಾಡಿರಲಿಲ್ಲ. ನಮಗೆ ಈ ಥರ ಕಷ್ಟಗಳ ಮಧ್ಯದಲ್ಲಿ ಶಿವಬಾಬರವರ ನೆನಪಿನಲ್ಲಿನೇ ಸೇವೆ ನಡೀತು ಅಂತ ಹೇಳ್ಬೋದು. ಶಿವಬಾಬಾ ಎಲ್ಲ ಪ್ರಕಾರದ ಸಹಯೋಗ ಕೊಟ್ಟಿದ್ದಾರೆ. ಹೀಗೆ ಮಾಡ್ತಾ ನಾವು ಅನೇಕ ಅಕ್ಕಪಕ್ಕ ಹಳ್ಳಿಗಳಲ್ಲೂ ಸಹ ಸೇವೆ ಮಾಡ್ತಿದ್ದೀವಿ. ವಿಶೇಷವಾದಂಥ ರೀತಿಯ ಬಾಬರವರ ಆಶೀರ್ವಾದ ಅಂತ ಹೇಳ್ಬೋದು. ಈಗ ನನಗೆ ಒಂದೇ ಒಂದು ಆಸೆ ಏನಂದರೆ, ನನಗಿನ್ನೇನೂ ಆಸೆ ಇಲ್ಲ. ಹಗಲು ರಾತ್ರಿ ಶಿವಬಾಬರನ್ನು ನೆನಪು ಮಾಡಬೇಕು, ಆ ಶಿವಬಾಬರವರ ನೆನಪಿನಲ್ಲೇ ಸಮಾವೇಶಗೊಳ್ಬೇಕು, ನಿರಂತರವಾಗಿ ಬಾಬಾ ನೆನಪಿನಲ್ಲಿ ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕು. ಮತ್ತು ಮುರುಳಿ ಅಂತೂ ಇಷ್ಟು ಸುಂದರವಾದ ಅದ್ಭುತವಾದ ಆನಂದ ನೀಡ್ತದೆ. ನಾನು ಸಾಮಾನ್ಯವಾಗಿ ಕೆಲವು ಪಾಯಿಂಟ್ಸ್ಗಳನ್ನು ಪುರುಷಾರ್ಥ ಮಾಡ್ತೀನಿ. ನಾನು ಒಳಗೆ ಪಾಯಿಂಟ್ಸ್ಗಳನ್ನು ನೆನಪು ಮಾಡ್ಕೊಳ್ಳೋದು, ಚಿಂತನ ಮಂಥನ ಮಾಡ್ಕೊಳ್ಳೋದು, ಪುರುಷಾರ್ಥ ಮಾಡುವಂತಹ ಸಿಸ್ಟಮನ್ನು ನಾನು ಫಾಲೋ ಮಾಡ್ತೀನಿ. ಇದು ಸಹ ನನಗೆ ಬಹಳಷ್ಟು ಶಕ್ತಿ ಕೊಡ್ತಾ ಇದೆ. ನಿಜವಾಗ್ಲೂ ನಾನು ಬಾಬನ ಪ್ರೀತಿಸ್ತೀನಿ ಅನ್ನೋದಕ್ಕಿಂತ ಬಾಬಾ ನನ್ನ ಪ್ರೀತಿಸ್ತಾರೆ ಅನ್ನೋ ಅನುಭವ ನನಗೆ ಆಗ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಹೆಜ್ಜೆಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಬಾಬಾ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಅನೇಕ ಘಟನೆಗಳು ನನ್ನ ಜೀವನದಲ್ಲಿ ಇದೆ. ಒಂದು ಸಲ ಇಂಥ ಒಂದು ಘಟನೆ ನಡೀತು.
ಇಲ್ಲಿ ಒಂದು ನಮಗೆ ಇಂಪಾರ್ಟೆಂಟ್ ಒಂದು 5 kg ಸಕ್ಕರೆ ಬೇಕಾಗಿತ್ತು ಟೋಲಿ ಮಾಡೋದಕ್ಕೆ, ಪ್ರಸಾದ ಮಾಡೋದಕ್ಕೆ ಅಂತ. ಆಗ ನಾವೇನು ಮಾಡಿದ್ವಿ, ಕ್ಲಾಸಲ್ಲಿ ಬಂದ್ವಿ, ಯಾರು ಇರಲಿಲ್ಲ, 5 kg ಸಕ್ಕರೆ ಬೇಕಾಗಿತ್ತು ಅಂತ. ಒಬ್ಬರೇ ಒಬ್ಬರು ಅಣ್ಣವ್ರು ಕೂತ್ಕೊಂಡು ಯೋಗ ಮಾಡ್ತಿದ್ರು. ಇಷ್ಟು ಚೆನ್ನಾಗಿ ಅವ್ರು ಯೋಗ ಮಾಡ್ತಿದ್ರು, ಅವ್ರನ್ನ ಎಬ್ಸ್ಲಿಕ್ಕೆ ನಮಗೆ ಮನಸ್ಸು ಬರಲಿಲ್ಲ. ಕೊನೆಗೆ ನಾವೇನು ಮಾಡಿದ್ವಿ, ಇಲ್ಲ ನಾವು ಯೋಗ ಮಾಡೋಣ. ಸಂಜೆ 6:30 7:30 ಯೋಗ ಮುಗೀತು, ಇನ್ನೂ ಯಾರೂ ಬರಲಿಲ್ಲ. ಅಣ್ಣ ಇನ್ನೂ ಚೆನ್ನಾಗಿ ಯೋಗ ಮಾಡ್ತಿದ್ರು. ನೋಡೋಣ ಯಾರಾದರೂ ಬಂದರೆ ಸಕ್ಕರೆ ಬ್ಯಾಗು ದುಡ್ಡು ಕೊಡೋಣ ಅಂದ್ಕೊಂಡು ಒಳಗೋಗಿ ನೋಡ್ತೀವಿ. ಯೋಗ ಮುಗಿಸಿ ಒಳಗೋಗೋಷ್ಟರಲ್ಲಿ ಎದುರುಗಡೆ 5 kg ಸಕ್ಕರೆ ಬ್ಯಾಗ್ ಇತ್ತು. ಇವತ್ತಿನವರೆಗೂ ಯಾರು ತಂದುಕೊಟ್ಟಾರೆ ಅಂತ ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಯಾರಾದರೂ ತಂದು ಕೊಟ್ಟಿದ್ರೆ ಹೇಳ್ತಿದ್ರು, ಅಕ್ಕೋರೆ ನಾನು 5 kg ಸಕ್ಕರೆ ತಂದು ಕೊಟ್ಟಿದ್ದೀನಿ ಬಾಬನ ಮನೆಗೆ ಅಂತ. ಇವತ್ತಿನವರೆಗೂ ಆ ಬ್ಯಾಗ್ ಯಾರು ತಂದಿಟ್ರು, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ಬಾಬಾ ನಮಗೆ ಎಲ್ಲ ಸಂದರ್ಭಗಳಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂತಹ ವ್ಯಕ್ತಿಗಳ ಸಹಾಯ ಇರ್ಬೋದು, ವಸ್ತುಗಳ ಸಹಯೋಗ ಇರ್ಬೋದು, ಅದನ್ನೆಲ್ಲ ಬಾಬಾ ನಮಗೆ ಸಹಯೋಗದ ರೂಪದಲ್ಲಿ ಕೊಡ್ತಿದ್ದಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಿ, ಆ ಟೈಮಲ್ಲಿ ಯಾರ್ಯಾರೋ ಬಂದು ನಮಗೆ ಸಹಯೋಗ ಕೊಟ್ಬಿಡ್ತಾರೆ. ಅನೇಕ ಟೀಚರ್ಸ್ ಬಂದು ಸಹಯೋಗ ಕೊಟ್ಟಿರ್ತಾರೆ. ಯಾವುದೋ ರೂಪದಿಂದ ಬಾಬರವರ ಕಾರ್ಯ ಮಾಡೋದಕ್ಕೆ ಅವಕಾಶ, ಸಹಯೋಗ, ಬಾಬಾ ನನ್ನ ಬಹಳ ಪ್ರೀತಿಸ್ತಿದ್ದಾರೆ ಅಂತ ನನಗೆ ಅನುಭವ ಆಗ್ತದೆ. ಅದಕ್ಕೋಸ್ಕರ ಇನ್ನೂ ಹೆಚ್ಚಿಗೆ ನಾನು ಬಾಬನ ಪ್ರೀತಿ ಆಶೀರ್ವಾದ ತಗೋಬೇಕು, ಬಾಬನ ದೃಷ್ಟಿ ಇನ್ನೂ ಹೆಚ್ಚಿಗೆ ನನ್ನ ಮೇಲೆ ಬೀಳುವಂಥ ಪುರುಷಾರ್ಥ ಮಾಡಬೇಕನ್ನೋ ಒಂದು ಗುರಿ ನಾನು ಇಟ್ಕೊಂಡಿದ್ದೀನಿ. ಒಳ್ಳೆಯದು. ಓಂ ಶಾಂತಿ. ನಮ್ಮ ಅಕ್ಕನವರು ಲೀಲಾ ಅಕ್ಕನವರ ಹತ್ರ ಬಂದು 1.5 ವರ್ಷ ಆಯಿತು. 1.5 ವರ್ಷದಲ್ಲಿ ನಾನು ಅವರ ಅಂಗಸಂಗದಲ್ಲಿ ಇದ್ಕೊಂಡು ಸುಮಾರಷ್ಟು ಕಲ್ತಿದ್ದೀನಿ. ಅವರಲ್ಲಿರುವಂತಹ ರೂಲಿಂಗ್ ಪವರ್, ಕಂಡಕ್ಟಿಂಗ್ ಪವರ್, ಅವರಲ್ಲಿರುವಂತಹ ಒಂದು ಭಾಷಣ ಮಾಡುವಂತಹ ಶಕ್ತಿ ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ. ಅವರು ಬಹಳ ಸುಂದರವಾಗಿ ಜ್ಞಾನವನ್ನು ತಿಳಿಸಿ ಹೇಳ್ತಾರೆ. ಯಾರಿಗೆ ಯಾವ ರೂಪದಲ್ಲಿ ಜ್ಞಾನ ಕೊಡಬೇಕು ಅನ್ನುವಂತಹ ವಿಶೇಷತೆ ಅವರಲ್ಲಿ ಇದೆ. ಈ ಜ್ಞಾನ ಕೊಡುವಂಥ ವಿಶೇಷತೆಯನ್ನು ನಾನು ಕಲಿತಾ ಇದ್ದೇನೆ. ನಿಜವಾಗ್ಲೂ ಅಕ್ಕವರು ಅಂತಂದರೆ ನಮಗೆ ತಾಯಿ ಇದ್ದ ಹಾಗೆ. ಅವರು ತಾಯಿ ರೂಪದಲ್ಲಿಯೂ ಪಾಲನೆ ಕೊಡ್ತಾ ಇದ್ದಾರೆ. ಜೊತೆಗೆ ಅವರಲ್ಲಿ ಸೇವೆ ಮಾಡುವಂಥ ವಿಶೇಷತೆ ಬಹಳ ಇದೆ. ಎಲ್ಲ ಕಡೆಗೆ ಸೇವೆ ಮಾಡಬೇಕು, ಎಲ್ಲ ಕಡೆಗೆ ಸೆಂಟ್ರ್ ತೆರಿಬೇಕು, ಎಲ್ಲ ಕಡೆಗೆ ಪರಮಾತ್ಮನ ಸಂದೇಶ ಮುಟ್ಟಿಸ್ಬೇಕು ಅನ್ನಂತಹ ಅವರಲ್ಲಿ ಬಹಳ ಆಸಕ್ತಿ ಇದೆ. ಅಕ್ಕನವ್ರದ್ದು ವಿಶೇಷತೆ ಏನು ಅಂದರೆ 7 ಜನಗಳಿಗೆ ಏನು ಮಾಡಿದ್ದಾರೆ, ಸರೆಂಡರ್ ಮಾಡಿದ್ದಾರೆ. ಸರೆಂಡರ್ ಮಾಡುವಾಗ ಸುಮಾರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಬಹಳಷ್ಟು ಹೋರಾಟನೇ ಮಾಡಿದ್ದಾರೆ. ಅಕ್ಕನವರ ವಿಶೇಷತೆ ಏನು ಅಂದರೆ ಯಾವಲ್ಲಿನೂ ಸಹ 1 ಸೆಕೆಂಡನ್ನು ಸಹ ಅವರು ವೇಸ್ಟ್ ಮಾಡೋದಿಲ್ಲ. ಅವರು ಯೋಗ ಅಂದರೆ 8 ತಾಸು ಬಾಬಾ ಹೇಳ್ತಾರೆ, 8 ತಾಸನ್ನು ಅವರು ಬೇಕಾದರೆ ಯೋಗದಲ್ಲಿ ಕೂತ್ಕೊಳ್ತಾರೆ. ಯೋಗ ಮಾಡುವಾಗ ಒಂದು ಸ್ವಲ್ಪನೂ ಸಹ ಅವರು ವಿಚಲಿತರಾಗದೆ 8 ತಾಸನ್ನು ಬಾಬರ್ ಜೊತೆಯಲ್ಲಿ ಕಲೆಕ್ಷನನ್ನು ಜೋಡಿಸುವಂತಹ ಕಲೆ ಅವರಲ್ಲಿದೆ. लीला जी आ गई हावेरी नगर को भर कर आँख में प्रीति प्रकाश, भर कर आँख में प्रीति प्रकाश, मुख में लाजत शांति निवास, आँखों में भर कर प्रीति प्रकाश, होंठों में सदा मृदु मृदु हास, होंठों में सदा मृदु मृदु हास, लीला जी आ गई हावेरी नगर को. ನಾನು ಭಕ್ತಿ ಮಾರ್ಗದಲ್ಲಿ ಆ ಪರಮಾತ್ಮನನ್ನು ಹುಡುಕ್ತಾ ಇದ್ದೆ. ಆ ಪರಮಾತ್ಮನ ಒಂದು ಹುಡುಕುವಂಥ ಸಮಯದಲ್ಲಿ ನಮ್ಮ ಹಾವೇರಿ ಲೀಲಾಜಿ ಅಕ್ಕವರು ಆಕಸ್ಮಿಕವಾಗಿ ಭೇಟಿಯಾಯಿತು. ಅವರು ನಮ್ಮನ್ನು ಈ ಆಶ್ರಮದಲ್ಲಿ, ಈ ಶಿವಾಲಯದಲ್ಲಿ ಕರೆದು ಈ 7 ದಿನಗಳ ಒಂದು ತರಬೇತಿಯನ್ನು ನನಗೆ ಕೊಟ್ಟರು. ಆ ತರಬೇತಿಯಿಂದ ನಾನು ಸ್ಫೂರ್ತಿಯಾಗಿದೆ. ಪಕ್ಕಾ ಆ ಪರಮಾತ್ಮನ ಜ್ಞಾನವು ನನಗೆ ಸಿಕ್ತು. ಲೀಲಾಜಿ ಅಕ್ಕವರ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಅವರು ಈ ಜ್ಞಾನವನ್ನು ಎಲ್ಲರಿಗೂ ಮುಟ್ಟಿಸಬೇಕು. ಈ ಆಧ್ಯಾತ್ಮಿಕ ಮೌಲ್ಯ, ನೈತಿಕ ಮೌಲ್ಯ, ಬದುಕಿನ ಮೌಲ್ಯಗಳನ್ನು ಜನರಿಗೆ ಸಂದೇಶವನ್ನು ಕೊಡಬೇಕು ಅನ್ನೋದು ಅವ್ರದ್ದು ಒಂದು ವಿಶೇಷತೆ.